ಹಾಯ್. ಸೇಲ್ಸ್ ಅಂದ ತಕ್ಷಣ ನಿಮ್ಗೆ ಒಂದೇ ತರ ಬರಲ್ಲ, ಲೈಕ್ ಒಂದೇ ಕ್ಯಾಟಗರಿ ತರ ಬರಲ್ಲ. ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಸರ್ಪ್ರೈಸ್ ಆಯ್ತಾ? ಮೋಸ್ಟ್ ಪೀಪಲ್ ಸೇಲ್ಸ್ ಅಂತ ಹೇಳಿದ್ರೆ ಡೋರ್ ಟು ಡೋರ್ ಹೋಗ್ಬೇಕು, ಪ್ರೆಷರ್ ಇರುತ್ತೆ, ಟಾರ್ಗೆಟ್ಸ್ ಇರುತ್ತೆ, ಸೊ ಇದೇ ತರ ಥಿಂಕ್ ಮಾಡ್ತಾರೆ. ಆದ್ರೆ ರಿಯಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನೀವು ಕ್ಯಾಟಗರೀಸ್ ಅಂತ ನೋಡಿದ್ರೆ ಇದರಲ್ಲಿ ತುಂಬಾ ಕ್ಯಾಟಗರೀಸ್ ಇದೆ. ಸೊ ದಟ್ ನಾನು ಇರೋದ್ರಲ್ಲಿ ಒಂದು 5 ಕ್ಯಾಟಗರೀಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ಕ್ಯಾಟಗರೀಸ್ ಬರುತ್ತೆ ಅಂತ. ಇದರಲ್ಲಿ ಫಸ್ಟ್ ಕ್ಯಾಟಗರಿ ಅಂತ ನೋಡಿದ್ರೆ ಫೀಲ್ಡ್ ಸೇಲ್ಸ್. ಫೀಲ್ಡ್ ಸೇಲ್ಸ್ ಅಲ್ಲಿ ಏನಂದ್ರೆ ನಿಮ್ಗೆ ಕಸ್ಟಮರ್ ಮೀಟ್ ಮಾಡಬೇಕು, ಪಾರ್ಟ್ನರ್ ಮೀಟ್ ಮಾಡಬೇಕು, ಮಾರ್ಕೆಟ್ ವರ್ಕ್ ಇರುತ್ತೆ. ಅಂದ್ರೆ ಮೀನ್ಸ್ ಫೀಲ್ಡ್ ಅಲ್ಲಿ ಇರಬೇಕಾಗುತ್ತೆ ನೀವು. ಮೋಸ್ಟ್ ಆಫ್ ದಿ ಟೈಮ್, ಲೈಕ್ ಆಲ್ ದಿ ಟೈಮ್, ನಾಟ್ ಮೋಸ್ಟ್ ಆಫ್ ದಿ ಟೈಮ್, ಆಲ್ ದಿ ಟೈಮ್ ನೀವು ಫೀಲ್ಡ್ ಅಲ್ಲಿ ಇರ್ತೀರಾ. ಸೊ ಬಟ್ ಇದರಲ್ಲಿ ನಿಮಗೆ ವಾಕಿಂಗ್, ಟಾಕಿಂಗ್, ಲರ್ನಿಂಗ್, ಸೊ ಫನ್ ಇರುತ್ತೆ. ಸೊ ಫ್ರಮ್ ದಿ ಗ್ರೌಂಡ್ ಲೆವೆಲ್ ಇಂದ ನೀವು ಕಲಿತಾ ಹೋಗ್ತೀರಾ. ಸೊ ಇದು ಬಿಗಿನರ್ಗೆ ತುಂಬಾ ಸೂಟಬಲ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಸೊ ದೇ ಕ್ಯಾನ್ ಲರ್ನ್ ಸೇಲ್ಸ್ ಫ್ರಮ್ ದಿ ಗ್ರೌಂಡ್ ಲೆವೆಲ್. ಸೆಕೆಂಡ್ ಕ್ಯಾಟಗರಿ ಬಂದು ಇನ್ಸೈಡ್ ಸೇಲ್ಸ್ ಆರ್ ಟೆಲಿಸೇಲ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಿಮಗೆ ಕಾಲ್ಸ್ ಇರುತ್ತೆ, CRM ಇರುತ್ತೆ, ಡೇಟಾ ಹ್ಯಾಂಡಲ್ ಮಾಡೋದಿರುತ್ತೆ. ಯಾರಿಗೆ ಮಾತಾಡೋಕೆ ಜಾಸ್ತಿ ಇಂಟ್ರೆಸ್ಟ್ ಇದೆಯಲ್ಲ, ಸೊ ಅವ್ರಿಗೆ ಸೂಟಬಲ್ ಆಗುತ್ತೆ ಇದು. ಅಪಾರ್ಟ್ ಫ್ರಮ್ ದಟ್ ನಿಮಗೆ ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ ಇರೋರು ಕೂಡ ಸೊ ಬೆಸ್ಟ್ ಆಪ್ಷನ್ ಇದೆ. ಮೂರನೇ ಕ್ಯಾಟಗರಿ ಬಂದು ಚಾನೆಲ್ ಸೇಲ್ಸ್. ಈ ಚಾನೆಲ್ ಸೇಲ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ ನೀವು ಡೀಲರು, ಡಿಸ್ಟ್ರಿಬ್ಯೂಟರ್, ಪಾರ್ಟ್ನರ್ಸ್ ನ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಅಷ್ಟು ಸೇಲ್ಸ್ ಪ್ರೆಷರ್ ಅನ್ನೋದು ಕಮ್ಮಿ ಇರುತ್ತೆ. ಬಿಕಾಸ್ ನಿಮಗೆ ಮೇನ್ಲಿ ಥಿಂಗ್ ಒಂದು ರಿಲೇಶನ್ಶಿಪ್ ಯಾವ ರೀತಿ ಬಿಲ್ಡ್ ಮಾಡಬೇಕು, ಅದರಲ್ಲಿ ನೀವು ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ನಿಮಗೆ ವಿನ್ ಸಿಚುವೇಶನ್ ಇದರಲ್ಲಿ ನೀವು ನೋಡಬಹುದು. ಅಪಾರ್ಟ್ ಫ್ರಮ್ ದಟ್ ಪ್ರಾಪರ್ ಪ್ಲಾನಿಂಗ್, ಪ್ರಾಪರ್ ಸ್ಟ್ರಾಟಜೀಸ್ ಇತ್ತು ಅಂತ ಹೇಳಿದ್ರೆ ಎಸ್ಪೆಷಲಿ ಈ ಚಾನೆಲ್ ಸೇಲ್ಸ್ ಅಲ್ಲಿ ಸೊ ನೀವು ವಿನ್ ಆಗ್ಬೋದು. ಸೊ ಫೋರ್ತ್ ಕ್ಯಾಟಗರಿಲಿ ಸೊ B2B ಆರ್ ಕಾರ್ಪೊರೇಟ್ ಸೇಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಂದು ನಿಮಗೆ ಲಾರ್ಜ್ ಫಾರ್ಮೆಟ್ ಇರುತ್ತೆ. ಸೊ ದೊಡ್ಡ ಕಂಪನೀಸ್ ಗಳಲ್ಲಿ ಬಿಗ್ ಡೀಲ್ಸ್ ನಡೆಯುತ್ತೆ. ಸೊ ಇದರಲ್ಲಿ ಮೈನ್ಲಿ ನಿಮಗೆ ನೆಗೋಸಿಯೇಷನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರಬೇಕು. ಯಾಕಂದ್ರೆ ನೀವು ಸಣ್ಣ ಪುಟ್ಟ ಸೇಲ್ಸ್ ಕ್ಯಾಟಗರಿಲಿ ನಿಮಗೆ ಅಷ್ಟು ನೆಗೋಸಿಯೇಷನ್ ಸ್ಕಿಲ್ಸ್ ಇಲ್ಲ ಅಂದ್ರೂ ನೀವು ಮ್ಯಾನೇಜ್ ಆಗುತ್ತೆ. ಎಸ್ಪೆಷಲಿ ಇನ್ನ ಕಾರ್ಪೊರೇಟ್ ಸೇಲ್ಸ್ ಆರ್ B2B ದಲ್ಲಿ ನೆಗೋಸಿಯೇಷನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರಬೇಕು, ಮತ್ತೆ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಪೇಷನ್ಸ್ ಲೆವೆಲ್ ತುಂಬಾ ಇರಬೇಕು ಇದರಲ್ಲಿ. ಸೊ ಪೇಷನ್ಸ್ ಲೆವೆಲ್ ಇಲ್ಲ ಅಂತ ಹೇಳಿದ್ರೆ ಸೊ ಸೇಲ್ಸ್ ಲೂಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಫಿಫ್ತ್ ಕ್ಯಾಟಗರಿ ಬಂದು ನೆಕ್ಸ್ಟ್ ಲೆವೆಲ್. ಸೊ ಇದು ಬಂದು ನಿಮಗೆ ಕೀ ಅಕೌಂಟ್ ಅಂತ ಹೇಳ್ತೀವಿ. ಸೊ ಕೀ ಅಕೌಂಟ್ ಸೇಲ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲೂ ಕೂಡ ತುಂಬಾ ಟಾಪ್ ಕ್ಲೈಂಟ್ಸ್ ಇರ್ತಾರೆ. ಸೊ ಹೈ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಪ್ರಾಪರ್ ಸ್ಟ್ರಾಟಜೀಸ್ ಬೇಕಾಗುತ್ತೆ, ಪ್ಲಾನಿಂಗ್ಸ್ ಬೇಕಾಗುತ್ತೆ, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕಾಗುತ್ತೆ. ಸೊ ದಿಸ್ ಇಸ್ ನಾಟ್ ವೆರಿ ಈಸಿ, ಬಟ್ ಇಟ್ಸ್ ವೆರಿ ಪವರ್ಫುಲ್ ರೋಲ್. ಸೊ ಲೈಕ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ಈ ಫೀಲ್ಡ್ ಅಲ್ಲಿ ತುಂಬಾ ಪಳಗಿರೋರು, ಅದ್ರ ಬಗ್ಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರೋರು ಮಾತ್ರನೇ ಈ ತರ ರೋಲ್ ನ ಮ್ಯಾನೇಜ್ ಮಾಡ್ಲಿಕ್ಕಾಗುತ್ತೆ. ಸೇಲ್ ಅಂತ ಒಂದ್ ವರ್ಡ್ ಇದೆ, ರೂಲ್ಸ್ ಗಳು ತುಂಬಾ ಇದಾವೆ. ಸೊ ನಿಮಗೆ ಯಾವ ಕ್ಯಾಟಗರಿ ಸೂಟ್ ಆಗುತ್ತೆ ಅಂತ ನೀವು ಚೂಸ್ ಮಾಡ್ಕೋಬೇಕು. ಸೊ ನಾನು ಈ ವಿಡಿಯೋದಲ್ಲಿ ಹೇಳಿದ 5 ಕ್ಯಾಟಗರಿ ನಿಮ್ಗೆ ಯಾವ ಕ್ಯಾಟಗರಿ ಸೂಟ್ ಆಗುತ್ತೆ ಅಂತ ಸೊ ಪ್ಲೀಸ್ ಕಮೆಂಟ್ ಬಿಡು. ನೆಕ್ಸ್ಟ್ ವಿಡಿಯೋದಲ್ಲಿ ವಿಚ್ ಸೇಲ್ಸ್ ಕ್ಯಾಟಗರೀಸ್ ಬೆಸ್ಟ್ ಫಾರ್ ಫ್ರೆಷರ್ಸ್ ಅಂತ ನಾನು ಹೇಳ್ತೀನಿ. ಸೊ ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ನನ್ನ ಪೇಜ್ ನ ಫಾಲೋ ಮಾಡಿ. ಸೊ ಅಪಾರ್ಟ್ ಫ್ರಮ್ ದಿಸ್ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ನಿಮ್ ಡೌಟ್ಸ್ ನ ಕಮೆಂಟ್ ಅಲ್ಲಿ ಹಾಕಿ, ನಾನು ಚೆಕ್ ಮಾಡಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.